ಡೆಲಿವರಿ ಆದಮೇಲೆ ಎಸ್ಪೆಷಲಿ ಪೋಸ್ಟ್ಪಾರ್ಟಮ್ ನಮ್ಮ ಬೆಲ್ಲಿ ಯಾಕೆ ಇನ್ನೂ ದಪ್ಪ ಕಾಣುತ್ತೆ ಅಂತ ಒಂದು ಹೇಳ್ತೀನಿ. ಅದು ಫ್ಯಾಟ್ ಅಲ್ಲ. ಬೇಸಿಕ್ಲಿ ಯೂಟ್ರಸ್ ಇನ್ನೂ ಶ್ರಿಂಕ್ ಆಗಬೇಕು, ಅದಕ್ಕೆ ಟೈಮ್ ತೊಗೊಳುತ್ತೆ. ಇಟ್ ಈಸ್ ಅ ಹೀಲಿಂಗ್ ಪ್ರೋಸೆಸ್. ಪ್ಲಸ್ ಹಾರ್ಮೋನ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಪ್ಲಸ್ ಮಸಲ್ ರಿಪೇರ್ ಆಗಬೇಕು, ಮಸಲು ವೀಕ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಡಯಾಸ್ಟಿಸ್ ರೆಕ್ಟೈ ಅಂತಾರೆ, ಅಂದರೆ ಅಬ್ಡಮಿನಲ್ ಸಪ್ರೇಷನ್, ಅಥವಾ ವಾಟರ್ ರಿಟೆನ್ಷನ್, ಅಂದರೆ ನೀರು ತುಂಬಿಕೊಂಡಿರುತ್ತೆ. ಇಲ್ಲ ಅಂದರೆ ವೀಕ್ ಕೋರ್ ಮಸಲ್ಸ್. ಈ ಕಾರಣಗಳು ಆಗಿರ್ತವೆ. ಸೊ ನೀವೇನು ಮಾಡಬೇಕು ಅಂದರೆ ವೇಟ್ ಫಾರ್ ಇಟ್ ಟು ಹೀಲ್, ಟೇಕ್ ಸಮ್ ಟೈಮ್. ಅರ್ಜೆಂಟಾಗಿ ಹೋಗ್ಬಿಟ್ಟು ಕ್ರಂಚಸ್ ಮಾಡೋದು, ಹೆವಿ ವರ್ಕೌಟ್ ಆಗೋದು ಮಾಡಬೇಡಿ. ಸ್ಟಾರ್ಟ್ ಸ್ಲೋ ಸ್ಟೆಪ್ಸ್, ಇಮಿಡಿಯೇಟಾಗಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಆಮೇಲೆ ಕೋರ್ ಆ್ಯಕ್ಟಿವೇಷನ್ ಎಕ್ಸಸೈಸ್ ಮಾಡಿ ಸ್ವಲ್ಪ ದಿನ ನಂತರ. ಇಮಿಡಿಯೇಟಾಗಿ ಮಾಡೋಕ್ಕೆ ಹೋಗಬೇಡಿ. ಗೋ ಸ್ಲೋ, ಲೈಕ್ ಹೌ ಯು ಕ್ಲೈಂಬ್ ದ ಸ್ಟೇರ್ಸ್, ಗೋ ಸ್ಲೋ. ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ ಇನ್ಕ್ಲೂಡ್ ಮಾಡಿ. ಲಾಸ್ಟ್ ಬಟ್ ನಾಟ್ ಅಲ್ಲಿ ಚೆನ್ನಾಗಿ ಸ್ಲೀಪು ಮತ್ತು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಬೇಕು. ದಿಸ್ ಆ್ಯಕ್ಚುಲಿ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಯುವರ್ ಬೆಲ್ಲಿ ಎಟ್ ವೆರಿ ಪ್ರೋಗ್ರೆಸಿವ್ ಪೀರಿಯಡ್. ಡೋಂಟ್ ಬಿ ಇನ್ ಅ ಹರಿ. ಇಲ್ಲ ಅಂದರೆ ಬೆಲ್ಲಿನೂ ಜಾಸ್ತಿ ಪ್ರೊಟ್ರೂಡ್ ಆಗುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡಿ. ನಿಮಗೇನಾದರೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ ಫಾಲೋ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.